ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುದ್ರಪ್ಪನ ದೃಷ್ಟಿಯಲ್ಲಿದ್ದ ಬಯಕೆಯನ್ನು ಲಲಿತಮ್ಮ ಗಮನಿಸಿದ್ದರು. ವಕ್ರನಗು ಮೂಡಿತ್ತು ಅವರ ಮುಖದ ಮೇಲೆ. ಅವರು ಆ ವಿಷಯವನ್ನು ಯಾರಲ್ಲಿಯೂ ಹೇಳಿರಲಿಲ್ಲ. ಬೇಕೆಂದೇ ಕಾರ್ಯಪ್ಪನವರು ಸೇನೆಗೆ ಮರಳಿದ್ದರು. ಇವನಿಗೆ ಈ ಮನೆಗೆ ಬರಲು ಯಾವ ಕಾರಣವೂ ಇರಲಿಲ್ಲ. ಗೆಳೆಯ ಬಂದಾಗ ಮಾತ್ರ ತಪ್ಪದೇ ಬರುತ್ತಿದ್ದ ಮನೆಗೆ, ಕಾವೇರಿಯನ್ನು ನೋಡುವ ಬಯಕೆಯಿಂದ. ಸಮಯ ಹೇಗೆ ಎಷ್ಟು ಬೇಗ ಓಡುತ್ತೋ ಅರ್ಥವೇ ಆಗುವುದಿಲ್ಲ. ನೋಡುತ್ತಲೇ ವಿಧಾನ್ಗೆ ಈಗ ಸುಮಾರು 3 ವರ್ಷ. ಆ ಸಮಯದಲ್ಲೇ ಲಲಿತಮ್ಮನವರ ಡಿಗ್ರಿ ಮುಗಿದಿತ್ತು. ಮನೆಯಲ್ಲಿ ತನ್ನ ಪ್ರೀತಿಯ ವಿಚಾರವನ್ನು ಹೇಳಿದ್ದರು ತನ್ನ ಅಮ್ಮನಿಗೆ. ಅವರು ಮಗ ಸೇನೆಯಿಂದ ಬಂದ ಸಮಯದಲ್ಲಿ ಅವನಿಗೆ ಹೇಳಿದ್ದರು. ಕಾರ್ಯಪ್ಪನವರು ಹುಡುಗನ ಪೂರ್ವಾಪರ ವಿಚಾರಿಸ್ತೀನಿ, ನೋಡೋಣ ಎಂದಿದ್ದರು. ಅದೇನಾಯಿತೋ, ಮನೆಯಲ್ಲಿ ದೊಡ್ಡ ರಾಮಾಯಣವೇ ಆಗಿ ಲಲಿತಮ್ಮನ ಮದುವೆಯನ್ನು ಬಲವಂತದಿಂದ ಕಾರ್ಯಪ್ಪನವರ ಪರಿಚಯದ ಹುಡುಗನ ಜೊತೆ ಮಾಡಿಯೇ ಬಿಟ್ಟಿದ್ದರು. ಲಲಿತಮ್ಮ ಮದುವೆ ಮಾಡಿಕೊಟ್ಟರೂ ಇರುತ್ತಿದ್ದುದು ತವರು ಮನೆಯಲ್ಲಿಯೇ. ಅಂದು ಕಾವೇರಿಗೆ ಕಣ್ಣೀರು ತಪ್ಪಿರಲಿಲ್ಲ. ಪುಟ್ಟ ಮಗು ವಿಧಾನ್ಗೆ ಅಮ್ಮ ಅಳುವುದು ನೋಡಿ ಅವನೂ ಅಳುತ್ತಿದ್ದ. ಬರಬರುತ್ತಾ ಅವನಿಗೆ ತನ್ನ ಅತ್ತೆ ತನ್ನ ಅಮ್ಮನಿಗೆ ಏನೋ ಅಂತಾರೆ, ಅದಕ್ಕೆ ಅವರು ಅಳ್ತಾರೆ ಎನ್ನುವುದು ಅರ್ಥವಾಗುತ್ತಿತ್ತು ಸ್ವಲ್ಪ ಸ್ವಲ್ಪ. ಆದರೆ ಏನು ಯಾಕೆ ತಿಳಿಯುವಷ್ಟು ಬುದ್ಧಿ ಬೆಳೆದಿರಲಿಲ್ಲ. 3 ವರ್ಷದ ಹುಡುಗನಲ್ಲವೇ. ಮದುವೆಯಾಗಿ ವರ್ಷ ಕಳೆಯುವುದರೊಳಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಲಲಿತಮ್ಮ. ಎಲ್ಲರೂ ಮಗು ತಿಂಗಳು ತುಂಬುವುದಕ್ಕಿಂತ ಮೊದಲೇ ಹುಟ್ಟಿದೆ ಎಂದರು. ಆದರೆ ಅಸಲು ವಿಷಯ ಲಲಿತಮ್ಮ ಮತ್ತವರ ಗಂಡನಿಗೆ ಮಾತ್ರ ತಿಳಿದಿತ್ತು. ಮದುವೆಯಾದ ವ್ಯಕ್ತಿಯನ್ನ ಗಂಡ ಎಂದೇ ಒಪ್ಪಿಕೊಳ್ಳದ ಹೆಂಗಸು ತಾಯಿ ಹೇಗಾದಾಳು ಪಾಪ. ಆ ಮನುಷ್ಯನು ಮರ್ಯಾದೆಗೆ ಅಂಜಿ ಏನನ್ನೂ ಹೇಳಿರಲಿಲ್ಲ ಯಾರಲ್ಲಿಯೂ. ಬಾಣಂತನ ಮುಗಿಸಿಕೊಂಡು ಗಂಡನ ಮನೆಗೆ ಹೋಗಿದ್ದರು 1 ವರ್ಷಕ್ಕೆ ಲಲಿತಮ್ಮ. ಹೋದರೂ ಅವರು ಇಲ್ಲಿಯೇ ಇರುವುದು ಮಾಮೂಲಾಗಿತ್ತು. ಕಾರ್ಯಪ್ಪನವರು ಗಡಿಯಲ್ಲಿನ ಗುಂಡಿನ ಚಕಮಕಿಯಲ್ಲಿ ಕಾಲು ಕಳೆದುಕೊಂಡು ಊರು ಸೇರುವಂತಾಗಿತ್ತು. ಈಗಂತೂ ಆ ಮನುಷ್ಯ ರುದ್ರಪ್ಪ ಇವರ ಮನೆಗೆ ಖಾಯಂ ಗಿರಾಕಿಯಾಗಿ ಬಿಟ್ಟಿದ್ದ. ಎಲ್ಲವನ್ನೂ ಗಮನಿಸುತ್ತಿದ್ದರು ಲಲಿತಮ್ಮ. ಕಾರ್ಯಪ್ಪನವರಿಗೆ, ಭವಾನಮ್ಮನವರಿಗೆ, ಸ್ವತಃ ಕಾವೇರಿಗೆ ಯಾವುದರ ಅರಿವೂ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಮನೆಯವರೆಲ್ಲರೂ, ಕಾವೇರಿಯ ಹೊರತಾಗಿ ಉಳಿದವರೆಲ್ಲರೂ ಯಾವುದೋ ಕಾರ್ಯಕ್ರಮ ಇರೋದರಿಂದ ಮನೆಯಿಂದ ಹೊರಗಡೆ ಹೋಗಿದ್ದರು. ಅದೇ ಸಮಯದಲ್ಲಿ ರುದ್ರಪ್ಪ ಮನೆಗೆ ಬಂದು ಬಿಟ್ಟಿದ್ದ. ಮನೆಯವರು ಯಾರೂ ಇಲ್ಲ. ಆಮೇಲೆ ಬನ್ನಿ ಎಂದಿದ್ದಳು ಕಾವೇರಿ. ಒಳ್ಳೆಯದೇ ಆಯಿತು ಎಂದುಕೊಂಡವನು ಅವಳ ಮೇಲೆ ಎರಗಿದ್ದ. ಇದ್ದಕ್ಕಿದ್ದ ಹಾಗೆ ಈ ಹಠಾತ್ ಘಟನೆಯಿಂದ ಬೆದರು ಹೋಗಿದ್ದಳು ಕಾವೇರಿ. ಅವನಿಂದ ತಪ್ಪಿಸಿಕೊಂಡು ಮಹಡಿಯ ಮೆಟ್ಟಿಲೇರುತ್ತಿದ್ದಳು. ಪರಿಪರಿಯಾಗಿ ತನ್ನನ್ನು ಬಿಟ್ಟು ಬಿಡುವಂತೆ ಕೇಳುತ್ತಿದ್ದರೂ ಅವನಿಗೆ ದಯ ಬಂದಿರಲಿಲ್ಲ. ಕಾಮಾತುರಾಣಂ ನಾ ಭಯಂ ನಾ ಲಜ್ಜಾ ಎನ್ನುವಂತೆ ಅವನಿಗೆ ಅವಳನ್ನು ಪಡೆಯುವುದೊಂದೇ ಧ್ಯೇಯವಾದಂತಿತ್ತು. ಅದೇ ಸಮಯದಲ್ಲಿ ಲಲಿತಮ್ಮ ಬಂದಿದ್ದರು. ರುದ್ರಪ್ಪ ಬಾಗಿಲು ಹಾಕುವುದನ್ನು ಕೂಡ ಮರೆತು ಕಾವೇರಿಯ ಮೇಲೆರಗಿದ್ದ. ಒಳಬಂದ ಲಲಿತಮ್ಮನಿಗೆ ಒಂದು ಕ್ಷಣ ಗಾಬರಿಯಾಗಿತ್ತು. ಆದರೆ ಅವರನ್ನು ನೋಡಿ ಕಾವೇರಿಗೆ ಹೋದ ಜೀವ ಬಂದಂತಾಗಿತ್ತು. ಅತ್ತಿಗೆ ಕಾಪಾಡಿ ಎಂದು ಗೋಳಿಟ್ಟಿದ್ದಳು. ಆದರೆ ಇವರು ನೋಡಿಯೂ ನೋಡದಂತೆ ತನ್ನ ಪಾಡಿಗೆ ತಾನು ನಿಂತಿದ್ದರು. ಇವರಿಂದ ತನಗ್ಯಾವ ಸಹಾಯವೂ ಸಿಗದು ಎಂದು ಖಾತ್ರಿಯಾಗಿ ಮತ್ತೆ ಮಹಡಿಯೇರತೊಡಗಿದ್ದಳು ಪಾಪದ ಹೆಣ್ಣು. ಕೈಗೆ ಸಿಕ್ಕ ಅವಳ ಸೆರಗು ಹಿಡಿದು ಎಳೆದು ಬಿಟ್ಟಿದ್ದ ರುದ್ರಪ್ಪ. ಆಯತಪ್ಪಿ ಕೆಳಗೆ ಉರುಳಿದ್ದ ಕಾವೇರಿಯ ತಲೆಗೆ ಬಲವಾದ ಹೊಡೆತ ಬಿದ್ದಿದ್ದರಿಂದ ತಕ್ಷಣವೇ ಇಹಲೋಕ ತ್ಯಜಿಸಿದ್ದಳು. ಈಗ ಇಬ್ಬರಿಗೂ ಭಯವಾಗತೊಡಗಿತ್ತು. ಇಬ್ಬರೂ ಸೇರಿ ಒಂದು ಉಪಾಯ ಹುಡುಕತೊಡಗಿದ್ದರು. ಯಾರಿಗೂ ಗೊತ್ತಾಗದಂತೆ ಕಾವೇರಿಯನ್ನು ಮನೆಯ ಹಿತ್ತಲಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದರು. ಏನೊಂದು ಸುಳಿವೇ ಸಿಗದಂತೆ. ನಂತರ ಏನೂ ನಡೆದೇ ಇಲ್ಲವೆಂಬಂತೆ ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗಿದ್ದರು. ರುದ್ರಪ್ಪ ಮಾಡಿದ ಪಾಪಕ್ಕೆ ಮಾರಣಾಂತಿಕ ಕಾಯಿಲೆಯಿಂದ ನರಳಿ 6 ತಿಂಗಳಲ್ಲಿಯೇ ಪ್ರಾಣ ಬಿಟ್ಟಿದ್ದ. ಮನೆಗೆ ಬಂದವರಿಗೆ ಕಾವೇರಿಯ ಸುಳಿವೇ ಸಿಗದೆ ಕಂಗಾಲಾಗಿದ್ದರು. ಅವಳು ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದರು ಯಾರೋ. ಅದೇ ನಿಜ ಎಂದು ನಂಬುವಂತಾಯಿತು ಎಲ್ಲರೂ ಕೂಡ. ಮನೆಯವರಿಗೆ ನಂಬಿಕೆ ಬರದಿದ್ದರೂ ಅವಳ ಸುಳಿವೇ ಇಲ್ಲದಿದ್ದರಿಂದ ಸುಮ್ಮನಿರುವಂತಾಯಿತು. ಪಾಪದ ವಿಧಾನ್ ಓಡಿ ಹೋದವಳ ಮಗ ಎಂದು ಎನ್ನಿಸಿಕೊಂಡು ಬೆಳೆಯುವಂತಾಗಿತ್ತು. ಎಲ್ಲವೂ ನೆನಪಾಗಿ ವ್ಯಂಗ್ಯ ನಗು ಮೂಡಿತ್ತು ಲಲಿತಮ್ಮನವರ ಮುಖದ ಮೇಲೆ.
ಮಾಡಿದ ಪಾಪಕ್ಕೆ ರುದ್ರಪ್ಪನೇನೋ ನರಳಿ ನರಳಿ ಸತ್ತಿದ್ದ. ಲಲಿತಮ್ಮನ ಗಂಡ ಆಕಸ್ಮಿಕವಾಗಿ ಮರಣ ಹೊಂದಿದ್ದರು. ವಿಧವೆಯಾದರು ಲಲಿತಮ್ಮ. ಇಷ್ಟಾದರೂ ಸತ್ತವಳ ಮೇಲೂ ಇನ್ನೂ ದ್ವೇಷ ಕಾರುತ್ತಾರೆ ಈ ಹೆಂಗಸು. ಅದ್ಯಾಕೆ ಕಾವೇರಿಯ ಮೇಲೆ ಇಷ್ಟು ದ್ವೇಷವೋ ಅವರಿಗೂ ತಿಳಿದಿಲ್ಲವೇನೋ. ಗೇಟ್ ತೆಗೆದ ಶಬ್ದ ಕೇಳಿಸಿ ನೆನಪುಗಳಿಂದ ಎಚ್ಚೆತ್ತಿದ್ದರು. ಕಿಟಕಿಯಿಂದಲೇ ಕೆಳಗೆ ನೋಡಿದರು. ವಿಧಾನ್ ತೂರಾಡುತ್ತಾ ಬರುತ್ತಿದ್ದ. ಅವರ ಮುಖದ ಮೇಲೆ ವಕ್ರ ನಗು ಮೂಡಿತು ಒಂದು ರೀತಿಯಾಗಿ. ಅದರ ಅರ್ಥವೇನೋ ಅವರೊಬ್ಬರಿಗೆ ಗೊತ್ತು. ಗೋಪಿ ಹೋಗಿ ಬಾಗಿಲು ತೆರೆದಿದ್ದ. ವಿಧಾನ್ ಹೊರಗೆ ಹೋಗುವುದನ್ನು ನೋಡಿದ್ದ ಗೋಪಿಗೆ ಗೊತ್ತಿತ್ತು ಅವನು ಬರುವಾಗ ಅವನ ಸ್ಥಿತಿ ಹೀಗೆಯೇ ಇರುವುದು ಎಂದು. ಅದಕ್ಕೆ ಕಾದು ಕುಳಿತಿದ್ದ ಅವನಿಗಾಗಿ ಅವನ ಹೆಗಲಿಗೆ ತನ್ನ ತೋಳು ಬಳಸಿ ಒಳ ಬಂದಿದ್ದ ವಿಧಾನ್. ಗೋಪಿ, ನೀನೇ ಇದೀಯಾ? ಗುಡ್. ನಾನೆಲ್ಲೋ ಆ ಹುಡುಗಿ ಬೇಡ ಬಿಡು. ನೆಮ್ಮದಿಯಾಗಿ ಬದುಕಲು ಬಿಡಲ್ಲ ಕಣೋ ಈ ಜನ. ಮತ್ತೆ ಮತ್ತೆ ಬೆನ್ನು ಬಿದ್ದು ಸಾಯಿಸ್ತಾರೆ ಕಣೋ ಗೋಪಿ. ಹಾಳಾದವರು. ಸಾಕಾಗಿ ಬಿಟ್ಟಿದೆ ಕಣೋ ಗೋಪಿ ನನಗೆ. ಏನೇನೋ ಹಲುಬುತ್ತಿದ್ದ ನಶೆಯಲ್ಲಿ ವಿಧಾನ್. ಅಣೋ ನೀನೇನು ಹೇಳ್ತಾ ಇದೆಯೋ ಅರ್ಥನೇ ಆಯ್ತಾ ಇಲ್ಲ ಒಂದು ಅಕ್ಷರನೂ ನನಗೆ. ಯಾಕೆ ಹೆಂಗೆ ಮಾಡ್ತಾ ಇದೀಯ ಅಣ್ಣ? ಹೀಗೆ ಮಾಡಿದ್ರೆ ನಿನ್ನ ಆರೋಗ್ಯದ ಕಥೆ ಏನಾಗಬೇಡ ಹೇಳು. ಪಾಪ ಅಜ್ಜಮ್ಮ ಅಣ್ಣ ಎಲ್ಲ ನಿನ್ನನ್ನೇ ನಂಬ್ಕೊಂಡವರೇ ಅಲ್ವಾ. ನಿನಗೇನಾರ ಆದರೆ ಅವರ ಕಥೆ ಏನು? ಬ್ಯಾಡ ಅಣ್ಣ, ಹಿಂಗೆ ಮಾಡಬೇಡ ನೀನು. ಅಳುವ ಧ್ವನಿಯಲ್ಲಿಯೇ ಇಷ್ಟು ಹೇಳಿದ್ದ ಗೋಪಿ. ಅವನನ್ನು ನಿಲ್ಲಿಸಿ ಕಷ್ಟಪಟ್ಟು ಕಣ್ಣು ಬಿಟ್ಟು ಅವನ ಮುಖವನ್ನೇ ದಿಟ್ಟಿಸಿದ್ದ ವಿಧಾನ್. ಅವಳು ಹೀಗೆ ಉಪದೇಶ ಕೊಟ್ಟಿದ್ದಳು ಆವತ್ತು. ನಿನಗೆ ಅವಳೇ ಹೇಳಿದ್ದ? ಪಾಪ ಕಣೋ ಅವಳು. ನಮ್ಮ ಮನೆಗಾಗಿ ಒದ್ದಾಡ್ತಾ ಇದ್ದಾಳೆ. ನಾನೇ ಸರಿಯಿಲ್ಲ. ತಲೆ ಕೆಟ್ಟಿತು ಗೋಪಿಗೆ ಅವನ ತಲೆಬುಡ ಇಲ್ಲದ ಮಾತು ಕೇಳಿ. ಸರಿ ಬಿಡಿ ಅಣ್ಣ, ಶಾನೆ ಟೈಮ್ ಆಗದೆ. ಬನ್ನಿ ನಿಮ್ಮನ್ನ ರೂಮ್ನಾಗೆ ಬಿಟ್ಬಿಟ್ಟು ನಾನು ಮನಿಕತೀನಿ. ಅವನನ್ನು ಕಷ್ಟಪಟ್ಟು ಅವನ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿ ತಾನು ಕೆಳಗಡೆಗೆ ಇದ್ದ ತನ್ನ ರೂಮಿಗೆ ನಡೆದಿದ್ದ ಗೋಪಿ. ಏನೇನೋ ಬಡಬಡಿಸುತ್ತಾ ಮಲಗಿದ್ದ ವಿಧಾನ್. ಎಲ್ಲ ವಿದ್ಯಮಾನಗಳನ್ನು ಗಮನಿಸುತ್ತಲೇ ಇದ್ದರು ಲಲಿತಮ್ಮ. ತಮ್ಮ ಮನಸ್ಸಿನಲ್ಲಿದ್ದ ಯೋಚನೆಗೆ ಒಂದು ಸ್ಪಷ್ಟ ರೂಪ ತರುವಲ್ಲಿ ನಿರತರಾಗಿದ್ದರು ಅವರು. ಸೊಟ್ಟಕ್ಕೆ ನಗೆಯಾಡಿದ್ದರು. ಅಂದಿನ ಬೆಳಗು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ತಿರುವು ತರುವುದಿತ್ತು. ಎಂದಿನಂತೆ ವಿಶಾಖ 6 ಗಂಟೆಗೆ ಕೆಳಗೆ ಬಂದಿದ್ದಳು. 5:30ಗೆ ಏಳುವುದು ಅವಳಿಗೆ ರೂಢಿ ಮೊದಲಿನಿಂದಲೂ. ಬಾಗಿಲು ತೆರೆದು ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನು ಕೊಂಚ ಸಮಯ ಆಸ್ವಾದಿಸಿದವಳು. ಎಷ್ಟು ಚಂದ ಅದ ಅಲ್ಲ ಇಲ್ಲಿ ವಾತಾವರಣ. ನನಗಂತೂ ಭಾಳ ಇಷ್ಟ. ಅಥವಾ ನೋಡಿದ್ರ ನೋಡ್ತಾನ ಇರ್ಬೇಕನ್ನಿಸ್ತದ. ಒಳಗಡೆ ಹೋಗಾಕ ಮನ್ಸ ಬರವಲ್ದು. ಇಲ್ಲ ಹಿಂಗದ ಅಂದ್ರೆ ಅಲ್ಲಿ ಕಾಣ್ಸಾಕತ್ತೈತಲ್ಲ ಕಾಫಿ ಎಸ್ಟೇಟ್, ಅದು ಹೆಂಗಿರ್ಬೇಕು ಮತ್ತ. ಇಲ್ಲಿಂದಾನ ಇಷ್ಟು ಚಂದ ಕಾಣ್ಸಾಕತ್ತದ ಅಂದ್ರೆ ಹತ್ರನ ಹೋಗಿ ನೋಡಿದ್ನಿ ಅಂದ್ರೆ ಸ್ವರ್ಗ ಇದ್ದಂಗದೇನೋ ಯವ್ವ. ಒಂದ್ಸಲ ಹೋಗಾಕ ಬೇಕು ನಾನು ಅಲ್ಲಿ ಮಠ ಎಂದುಕೊಂಡಳು ವಿಶಾಖ. ಮನೆಯ ಹೊರ ಮುಂದಿದ್ದ ಕಾಫಿಯ ತೋಟ ಹಸಿರು ಹಾಸಿನ ಮೇಲೆ ಹಿಮ ಬಿದ್ದಂತೆ ನಯನ ಮನೋಹರವಾಗಿ ಕಾಣಿಸುತ್ತಿತ್ತು ನೋಡುಗರ ಕಂಗಳಿಗೆ. ಕಾಫಿ ಹೂಗಳು ಅರಳಿ ನಗುತ್ತಿದ್ದವು. ಅದರ ಮನಮೋಹಕ ನೋಟ ಎಂಥವರನ್ನೂ ಮೈಮರೆಸುವಂತಿತ್ತು. ಆ ಹೂವಿನ ಸುಗಂಧ ಸುತ್ತಲೂ ಪಸರಿಸಿ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ ಭಾವ ನೀಡುತ್ತಿತ್ತು. ಬಯಲು ಸೀಮೆಯ ಹುಡುಗಿ ವಿಶಾಖಗೆ ಈ ವಾತಾವರಣ ನೋಡಿ ಸ್ವರ್ಗವನ್ನೇ ನೋಡಿದಂತಾಗಿತ್ತು. ಕಷ್ಟಪಟ್ಟು ಎಚ್ಚೆತ್ತು ಒಳಬಂದಿತ್ತು ಹುಡುಗಿ. ಗೋಪಿ ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ ಅವಳಿಗೆ. ಗೋಪಿ ಅಣ್ಣ ಎದ್ದಿಲ್ಲ ಅನ್ನಿಸ್ತದ. ಪಾಪ ರಾತ್ರಿನಾಗ ಮಲಗಿದ್ದು ಲೇಟ್ ಅನ್ನಿಸ್ತದ. ಎದ್ದಕ್ಕಂದ್ರೆ ಮೇಜರು ಹೊರಗಡೆ ಹೋಗಿದ್ರಲ್ಲ, ನಾನು ನೋಡಿನಿ ಅವರು ಗೇಟ್ ತೆಗೆದು ಹೊರಗಡೆ ಬಂದಿದ್ದು ಲೇಟ್ ಅನ್ನಿಸ್ತದ. ಅದಕ್ಕೆ ಮತ್ತು ಅಣ್ಣ ಇನ್ನೂ ಎದ್ದಿಲ್ಲ. ಆದರೂ ಈ ಮೇಜರ್ ಅಂಥ ಅಪರಾತ್ರಿನಾಗ ಎತ್ಲಾಗ ಹೋಗಿದ್ರು ಅಂತೀನವ. ಮತ್ತು ಅವತ್ತಿನಂಗೆ ಎಣ್ಣೆ ಹಾಕ್ಕೊಂಡು ಬಂದಿದ್ರು ಏನು ಕಥಿನೋ ಯವ್ವ. ಆದರೂ ಆ ಮನುಷ್ಯ ಅಷ್ಟು ಓದ್ಯಾರ, ತಿಳುವಳಿಕೆ ಅದ, ನಮ್ಮ ದೇಶ ಕಾಯುವಂಥ ಯೋಧರದಾರ. ಅಂಥವ್ರಿಗೆ ತಾನು ಕುಡಿದು ಆರೋಗ್ಯ ಕೆಡಿಸ್ಕೋಬಾರ್ದನ್ನ ಇಂಥ ಚಿಕ್ಕ ವಿಷಯ ಆಗವಲ್ದೇನು? ಅಷ್ಟು ಹೇಳಿನಿ ಆ ದಿನ. ಬೋರ್ಗಲ್ ಮ್ಯಾಲ ಮಳೆ ಸುರಿದಂಗಾತು. ನಾನು ಹೇಳಿರೋದು ಮನುಷ್ಯಾಗ. ಹೊಳಿನಾಗ ಹುಣ್ಸಿ ಹಣ್ಣು ತೊಳ್ದಂಗಾತು. ಒಂದೂ ತಲೆಯೊಳಗೆ ಹೋಗಿಲ್ಲ ಅನ್ನಿಸ್ತದ ಮನುಷ್ಯಾಗ. ಅದು ಖರೀನ. ಹೆಂಗೆ ಹೋಗ್ತದ ತಲೆ ಒಳಗೆ?
ಹೊಟ್ಟಿನಾಗ ಪರಮಾತ್ಮ ಇರುವಾಗ ಅದ್ಯಾಕೋ ಅವನು ಕುಡಿದು ತೂರಾಡುತ್ತಾ ಬರುವುದನ್ನು ಅವಳಿಂದ ನೋಡಲಾಗುತ್ತಿರಲಿಲ್ಲ. ಮನಸ್ಸಿಗೆ ಬಹಳ ಹಿಂಸೆಯಾಗುತ್ತಿತ್ತು. ಯೋಚಿಸುತ್ತಲೇ ಬಾಗಿಲಿಗೆ ನೀರು ಹಾಕಿ ಚಂದದ ಚಿತ್ತಾರವೊಂದನ್ನು ಬಿಡಿಸಿದ್ದಳು. ಮನೆಯ ಮುಂದೆ ಒಳಬಂದವಳು ಹೂವು ಕೀಳುವ ಬಟ್ಟಲನ್ನು ತೆಗೆದುಕೊಂಡು ಹೊರ ನಡೆದಳು. ಬೆಳಗಿನ ಜಾವ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ದೇವರಿಗೆ ಹೂವು ಕೀಳುವುದು ಬಹಳವೇ ಇಷ್ಟದ ಕೆಲಸ ವಿಶಾಖಾಗೆ. ಬೆಳಗಿನ ಜಾವ ಎದ್ದವನಿಗೆ ತಲೆ ಎಂದಿತ್ತು. ಸ್ವಲ್ಪ ಹೊತ್ತು ತಲೆ ಒತ್ತಿಕೊಂಡು ಕುಳಿತವನು ತನ್ನ ಮೊಬೈಲ್ ನೋಡಿದ. ಅದರೊಳಗೆ ರಾತ್ರಿ ಯಾವುದೋ ಜಾವದಲ್ಲಿ ಕಳುಹಿಸಿದ್ದ ಮೆಸೇಜ್ ಬೆಚ್ಚಗೆ ಕುಳಿತಿತ್ತು. ತೆರೆದು ನೋಡಿದವನು ದಿಗ್ಭ್ರಾಂತನಾದ. ಸುಘೋಷ್, ಅವನದೇ ಮೆಸೇಜ್ ಅದು. ವಾಟ್? ದಡಕ್ಕನೆ ಎದ್ದು ಕುಳಿತಿದ್ದ ವಿಧಾನ್. ಇವತ್ತೇ ಬರ್ತಾ ಇದ್ದಾರೆ ಅಂದರೆ ಯಾರ್ಯಾರು ಬರ್ತಾ ಇದ್ದಾರೆ? ತಲೆ ಕೆಟ್ಟಂತಾಯಿತು ವಿಧಾನ್ಗೆ. ಮೆಸೇಜ್ ಮಾಡಿ ಇಟ್ಟಿದ್ದ ಟೈಮ್ ನೋಡಿದ. ರಾತ್ರಿ 1:15ಕ್ಕೆ ಮೆಸೇಜ್ ಮಾಡಿದ್ದ ಸುಘೋಷ್. ಅಂದರೆ ಇಷ್ಟು ಹೊತ್ತಿಗೆ ಬೆಂಗಳೂರು ತಲುಪಿ ಈ ಕಡೆಗೂ ಹೊರಟಿರುತ್ತಾರೆ. ಇನ್ನೇನು ನನಗೆ ಕಾಲ್ ಬರಬಹುದು. ಬರುವ ದಾರಿ ತಿಳಿಯಲು ತಲೆಯ ಮೇಲೆ ಕೈ ಹೊತ್ತು ಬಿಟ್ಟಿದ್ದ ವಿಧಾನ್ ಏನೊಂದು ಅರ್ಥವಾಗದೆ, ಏನೋ ವಿಷಯವನ್ನೇ ಹೇಳದೆ ಸೀದಾ ಇಲ್ಲಿಗೆ ಬರುವ ಉದ್ದೇಶವಾದರೂ ಏನಿರಬಹುದು? ತತ್ತರಿಕೆ. ನಾನು ನೆಮ್ಮದಿಯಿಂದ ಇರೋದು ದೇವರಿಗೂ ಇಷ್ಟವಿಲ್ವೇನೋ. ಮುಖ ತೊಳೆದುಕೊಂಡು ಬಂದವನು ಬಾಲ್ಕನಿಯತ್ತ ನಡೆದ. ಕೆಳಗೆ ದೃಷ್ಟಿ ಹಾಯಿಸಿದವನ ಮನ ತಂಪಾಯಿತು. ಮನಸ್ಸಿಗೇನೋ ಆಹ್ಲಾದ ಭಾವ. ಹಾಯ್ ಎನ್ನಿಸಿತ್ತು ಒಂದು ಕ್ಷಣ ಅವನಿಗೆ. ಹೂವು ಕೀಳುತ್ತಿದ್ದಾಳೆ ಹುಡುಗಿ, ನಾಜೂಕಾಗಿ. ಆ ಹೂವಿಗೆ ನೋವಾಗಿ ಬಿಡಬಹುದೇನೋ ಎನ್ನುವಂತೆ ಮುಗುಳು ನಗುವಿತ್ತು ಮುಖದ ಮೇಲೆ. ಅವಳ ಕೆನ್ನೆಯ ಗುಳಿ ಮೇಲೆ ನಿಂತವನಿಗೂ ತನ್ನಿರುವನ್ನು ತೋರಿಸುತ್ತಿತ್ತು. ನೋಡುತ್ತಿದ್ದವನ ಮುಖದ ಮೇಲೂ ಅವನಿಗೆ ಅರಿವಿಲ್ಲದೆಯೇ ಮುಗುಳು ನಗು ಮೂಡಿತ್ತು. ಈ ಹುಡುಗಿಯನ್ನು ನೋಡಿದರೆ ನನಗೆ ಏನೋ ಆಗಿಬಿಡುತ್ತದೆ ಎಂದುಕೊಂಡು ತಲೆ ಕೊಡವಿದ ವಿಧಾನ್ ಹಿಂದೆಲೆ ಸವರಿಕೊಂಡ. ಫೋನ್ ಸದ್ದು ಮಾಡಿತ್ತು. ಅವನೇ ಸುಘೋಷ್. ಹಲೋ, ವಿಧಾನ್ ಹಿಯರ್ ಎಂದ ಗಂಭೀರವಾಗಿ. ತನಗಿರುವ ಅಸಹನೆಯನ್ನು ಪ್ರಯತ್ನಪೂರ್ವಕವಾಗಿ ತಡೆದು. ಅತ್ತ ಇದ್ದವನ ಧ್ವನಿ ತಡಬಡಾಯಿಸಿತ್ತು. ಸರ್, ಹಮ್ ಆ ಗಯೇ ಹೇ, ಕಹಾಂ ಆನಾ ಹೇ ಅಭಿ ಎಂದಿದ್ದ. ಇದ್ದಬದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಸುಘೋಷ್. ಇವನು ಬೇರೇನೂ ಮಾತನಾಡದೆ ಬರುವ ರೂಟ್ ಹೇಳಿ ಕಾಲ್ ಕಟ್ ಮಾಡಿದವನೇ ಅಸಹನೆಯಿಂದ ಕನಲಿ ಹೋದ. ಇಲ್ಲೇ ಇದ್ದಾರೆ, ಇನ್ನೇನು ಬಂದೇ ಬಿಡ್ತಾರೆ ಎಂದುಕೊಂಡವನಿಗೆ ಅರಿವಿರಲಿಲ್ಲ ಯಾರು ಯಾರು ಬರುತ್ತಿದ್ದಾರೆ ಎನ್ನುವುದು. ದಡದಡನೆ ಕೆಳಗೆ ಇಳಿದು ಬಂದಿದ್ದ ವಿಧಾನ್ ಗೋಪಿಯನ್ನು ಹುಡುಕಿದ್ದ. ಬಹುಶಃ ಎಲ್ಲೋ ಅಡುಗೆ ಮನೆಯಲ್ಲಿರಬಹುದು ಎಂದುಕೊಂಡು ಹೊರಬಂದಿದ್ದ. ಇವನು ಹೊರಗಡೆ ಬರುವುದಕ್ಕೂ ಟ್ಯಾಕ್ಸಿ ಒಳಬರುವುದಕ್ಕೂ ಸರಿ ಹೋಗಿತ್ತು. ಅತ್ತ ನಡೆದಿದ್ದ ವಿಧಾನ್ ಅನಿವಾರ್ಯವಾಗಿ ನಮ್ಮ ಮನೆಗೆ ಬಂದವರನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಅಲ್ಲವೇ? ಸುಘೋಷ್ ಹಿಡಿದಿದ್ದ ಮೊದಲು. ವಿಧಾನನ್ನು ನೋಡಿ ಸಂತೋಷಕ್ಕೆ ಕಣ್ಣು ತುಂಬಿತ್ತು ಅವನಿಗೆ. ಓಡಿ ಬಂದವನೇ ಅವನನ್ನು ಅಪ್ಪಿದ್ದ. ಇವನಿಗೂ ಸುಘೋಷ್ನನ್ನು ನೋಡಿ ಸಂತೋಷವೇ ಆಗಿತ್ತು. ಎಷ್ಟೆಂದರೂ ಇವನಿಗೆ ಸೇನೆಯಲ್ಲಿ ಹತ್ತಿರವಾಗಿದ್ದ ಒಬ್ಬನೇ ಒಬ್ಬ ಹುಡುಗ ಎಂದರೆ ಇವನೊಬ್ಬನೇ ತಾನೇ. ತನ್ನನ್ನು ಸ್ವಂತ ಅಣ್ಣನಂತೆಯೇ ಪ್ರೀತಿಸುತ್ತಾನೆ, ಯಾವುದೇ ಸ್ವಾರ್ಥವೂ ಇಲ್ಲದೆ. ತಾನೂ ಅವನನ್ನು ಅಪ್ಪಿ ಅವನ ಬೆನ್ನು ಸವರಿದ್ದ ವಿಧಾನ್. ಹಿಂದೆಯೇ ಇಳಿಯುತ್ತಿರುವವನನ್ನು ನೋಡಿದವನಿಗೆ ಪ್ರಪಂಚವೇ ಸ್ತಬ್ಧವಾದಂತಹ ಅನುಭವ. ಅವನ ಅಪ್ಪುಗೆ ತನ್ನಿಂದ ತಾನೇ ಸಡಿಲವಾಗಿತ್ತು. ಹೌದು, ಅವಳೇ ಸುನೈನಾ ರಾವಲ್. ಅವಳು ಬರಬಹುದು ಎಂಬ ಚಿಕ್ಕ ಸಂಶಯವೂ ಇರಲಿಲ್ಲ ವಿಧಾನ್ಗೆ. ಅವಳನ್ನು ಒಮ್ಮೆಲೇ ತನ್ನ ಮನೆಯಲ್ಲಿಯೇ ನೋಡಿ ಹೈರಾಣಾಗಿದ್ದ ಅವನು. ಅವನ ಪರಿಸ್ಥಿತಿ ಅರ್ಥವಾಗಿತ್ತು ಸುಘೋಷ್ಗೆ. ಸರ್, ಸರ್, ನಾವು ಏನೋ ಹೇಳುವವನಿದ್ದ ಸುಘೋಷ್. ಅಷ್ಟರಲ್ಲಿಯೇ ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದ ವಿಧಾನ್. ಹೇ ಘೋಷ್, ಸುನಿ, ಕೈಸೆ ಹೋ ಆಪ್ ಲೋಗ್? ಕೈಸೆ ಆನಾ ಹುವಾ ಬಿನಾ ಬತಾಯೆ? ಸಬ್ ಕುಚ್ ಠೀಕ್ ಹೇ ನಾ? ಆವೋ. ಹೇ ಘೋಷ್, ಸುನಿ, ಹೇಗಿದ್ದೀರಾ ನೀವು? ಹೇಗೆ ಬರುವಂತಾಯಿತು ಹೇಳ್ದೆ ಕೇಳದೆ? ಎಲ್ಲ ಚೆನ್ನಾಗಿದ್ದಾರೆ ಅಲ್ವಾ ಎಂದಿದ್ದ ವಿಧಾನ್. ಏನೂ ಹಾಗೆಯೇ ಇಲ್ಲ ಎನ್ನುವಂತೆ ಅವನನ್ನೇ ಎವೆಯಿಕ್ಕದೆ ನೋಡುತ್ತಿದ್ದವಳು ಸುನೈನಾ. ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರಿತ್ತು, ಮನಸ್ಸಿನಲ್ಲಿ ಪಶ್ಚಾತ್ತಾಪವಿತ್ತು. ಅವಳ ನೋಟ ತನ್ನ ಮೇಲಿರುವುದು ವಿಧಾನ್ಗೂ ಅರಿವಿತ್ತು. ಅವಳತ್ತ ತಿರುಗಿದವನು, ಕ್ಯಾ ಹುವಾ ಸುನಿ? ಏನಾಯ್ತು ಸುನಿ? ಕಮ್ ಎಂದಿದ್ದ. ಅವಳನ್ನೂ ಗಮನಿಸಿದ್ದ ವಿಧಾನ್. ಅದೇ ಸುಂದರ ಮುಖಭಾವ, ಮಂಡಿಯವರೆಗಿನ ಫ್ರಾಕ್, ಭುಜದ ಮೇಲೆಲ್ಲ ಅಲೆ ಅಲೆಯಾಗಿ ಹಾರಾಡುತ್ತಿದ್ದ ಸೊಂಪು ಕೂದಲು ಸ್ವಲ್ಪವೂ ಬದಲಾಗಿಲ್ಲ.
ಆದರೆ ಆಗಿನ ತುಂಟತನದ ಬದಲಿಗೆ ಗಂಭೀರತೆ ಕಾಣಿಸುತ್ತಿದೆ ಮುಖದ ಮೇಲೆ. ಸೊಟ್ಟ ನಗು ಮೂಡಿತ್ತು ಅವನ ಮುಖದ ಮೇಲೆ. ಹೂವು ಕೀಳುತ್ತಿದ್ದ ಹುಡುಗಿ ಮನೆಯ ಮುಂದೆ ಬಂದ ವಾಹನವನ್ನು ಗಮನಿಸಿ ಇವರತ್ತ ಬಂದಿದ್ದಳು. ಅದನ್ನು ಗಮನಿಸಿದ್ದ ವಿಧಾನ್ ಅವಳತ್ತ ನಡೆದಿದ್ದ. ಸುಘೋಷ್ನಿಂದ ಬೇರೆಯಾಗಿ ಅವನು ಹೋದ ದಿಕ್ಕಿನತ್ತ ಮುಖ ಮಾಡಿದ್ದರು ಇಬ್ಬರು ಅಣ್ಣ ತಂಗಿ. ಬನ್ನಿ ಎಂಬಂತೆ ಕೈ ಸನ್ನೆ ಮಾಡಿ ಕರೆದಿದ್ದ ವಿಧಾನ್. ಅತ್ತ ನಡೆದಿದ್ದರು ಇಬ್ಬರು. ವಿಶಾಖ ತನ್ನ ಅಗಲವಾದ ಕಂಗಳನ್ನು ಇನ್ನೂ ಅರಳಿಸಿ ತನ್ನೆದುರು ನಿಂತಿದ್ದ ಹುಡುಗಿಯನ್ನ ನೋಡುವುದರಲ್ಲೇ ಕಳೆದು ಹೋಗಿದ್ದಳು. ಯವ್ವ, ಎಷ್ಟು ಬೆಳ್ಳಗಿದಾಳೋ ಈಕಿ, ಹೆಂಗದಾಳ, ಬೆಣ್ಣಿ ಬೆಣ್ಣಿ ಮುದ್ದಿ ಇದ್ದಂಗ. ಇದೇನವ ಹಿಂಗೆ ಬಟ್ಟಿ ಹಾಕ್ಯಾಳ ಮಂಡಿ ಮಠ, ನಾಚಿಕೆ ಬರಂಗಿಲ್ಲೇನ ಈಕೀಗ ಎಂದುಕೊಂಡವಳಿಗೆ ಅವಳಿಗೇ ಮುಜುಗರವಾದಂತಾಗಿತ್ತು. ನೈನಾ, ಸುಘೋಷ್ ಪರಿಸ್ಥಿತಿಯೇನೂ ಭಿನ್ನವಾಗಿರಲಿಲ್ಲ. ತನ್ನೆದುರು ನಿಂತಿದ್ದ ಹುಡುಗಿಯ ಮುಗ್ಧ ಸ್ನಿಗ್ಧ ಸೌಂದರ್ಯ ಅವಳನ್ನು ಸೆಳೆದು ಬಿಟ್ಟಿತ್ತು. ನಿರಾಭರಣ ಸುಂದರಿ, ಸಾದಾ ಹಳದಿ ಬಣ್ಣದ ಸಲ್ವಾರ್ ಸೂಟಲ್ಲಿ ಯಾವುದೇ ಕೃತಕ ಅಲಂಕಾರ ಇಲ್ಲದೆಯೂ ಹುಡುಗಿಯರು ಇಷ್ಟು ಸುಂದರವಾಗಿ ಕಾಣಿಸಬಲ್ಲರೇ ಎಂದು ಆಶ್ಚರ್ಯ ಪಡುವಂತಾಗಿತ್ತು ಇಬ್ಬರಿಗೂ ಕೂಡ. ವಿಶಾಖ, ಇವನು ಸುಘೋಷ್, ಇವಳು ಅವನ ತಂಗಿ ಸುನೈನಾ, ನನ್ನ ಸೇನೆಯ ಫ್ರೆಂಡ್ ಇವನು. ಶೀ ಈಸ್ ವಿಶಾಖ, ಹಮಾರೆ ಘರ್ ಕಾ ಸಬ್ ಕುಚ್ ಹೇ ಯೇ. ಇವಳು ವಿಶಾಖ, ನಮ್ಮ ಮನೆಯ ಎಲ್ಲವೂ ಇವಳೇ ಎಂದು ಪರಿಚಯಿಸಿದ್ದ ವಿಧಾನ್. ಅವನ ಮಾತಿನಿಂದ ಆಶ್ಚರ್ಯದಿಂದ ಕಣ್ಣರಳಿಸಿದ್ದಳು ವಿಶಾಖ. ಅವಳು ಬೆಳಗಾವಿಯವಳು. ಹಿಂದಿ ಅವಳಿಗೆ ಅರ್ಥವಾಗುತ್ತಿತ್ತು. ಇದೇನು ಹಿಂಗಂದ್ರಲ್ಲ ಈ ಮನುಷ್ಯ, ಎದಕ್ಕೆ ಹಂಗಂದ್ರು ಎಂಬುದೇ ಅವಳಿಗೆ ಆಶ್ಚರ್ಯ. ಮುಗುಳ್ನಕ್ಕು ಕೈ ಮುಗಿದಿದ್ದಳು ಇಬ್ಬರಿಗೂ ವಿಶಾಖ. ಈಗಂತೂ ಅವಳ ಎರಡೂ ಕೆನ್ನೆಗಳಲ್ಲಿ ಮೂಡಿದ್ದ ಗುಳಿ ನೋಡಿ ಪೂರಾ ಮಾರು ಹೋಗಿಬಿಟ್ಟಿದ್ದರು ಇಬ್ಬರು ಅವಳ ಸಹಜ ಸೌಂದರ್ಯಕ್ಕೆ. ಸುಘೋಷಂತೂ ಅವಳ ಸೌಂದರ್ಯ ಸವಿಯುವುದರಲ್ಲೇ ಲೀನನಾಗಿದ್ದ.